ಹೇಳಿ ಕೇಳಿ 12 ವರ್ಷಗಳ ಮೋದಿಯವರ ಆಡಳಿತದಲ್ಲಿ ಅಥವಾ ಬಿಜೆಪಿ ಆಡಳಿತದಲ್ಲಿ ಭಾರತ ಎಷ್ಟು ಅಭಿವೃದ್ಧಿ ಕಂಡಿದೆ, ಸುಧಾರಣೆ ಕಂಡಿದೆ ಅಂತ ಹೇಳಿದ್ರೆ ರೂಪಾಯಿಯ ಮೌಲ್ಯ ಏನಾಗಿದೆ ಅಂತ ನೋಡಬೇಕಾಗುತ್ತೆ, GDP ಏನಾಗಿದೆ ಅಂತ ನೋಡಬೇಕಾಗುತ್ತೆ. ಜೊತೆಗೆ ಹಂಗರ್ ಇಂಡೆಕ್ಸಲ್ಲಿ ನಾವು ಭಾರತ ಎಲ್ಲಿವರೆಗೆ ತಲುಪಿದ್ದೇವೆ, ಉಪವಾಸದ ಅಥವಾ ಅವರ ಹಸಿವಿನ ಸೂಚ್ಯಂಕ ಎಲ್ಲಿಗೆ ತಲುಪಿದೆ ಅಂತ ಕೂಡ ನೋಡಬೇಕಾಗತ್ತೆ. ಇಷ್ಟೆಲ್ಲವೂ ಕೂಡ ಇದ್ದಾಗಲೂ ಕೂಡ ನಾವು ಎಲ್ಲೋ ಒಂದು ಕಡೆ ಪ್ರಿಪೇರ್ ಆಗುವಂಥ ಸನ್ನಿವೇಶ ಬಂದಿರಲಿಲ್ಲ ಅಂದರೂ ಕೂಡ ಭಾರತವನ್ನು ತಳಮಟ್ಟದಿಂದ ಸದೃಢ ಮಾಡುವಂಥ ಅವಕಾಶ ಇದ್ದರೂ ಕೂಡ ಅದಾಗಿರಲಿಲ್ಲ ಅಂಥೇಳಿ ಮಾತನಾಡ್ಸೋಣ. ಈಗ ಅನುಮೇಶ್ ಯಾವಗಲ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸರ್, ಗಮನಿಸ್ತಾ ಇದ್ದೀವಿ 12 ವರ್ಷಗಳ ಸುದೀರ್ಘ ಆಡಳಿತದ ಒಂದು ಭಾಗವಾದರೆ ಈಗ 10 ವರ್ಷಗಳ ಅವರು ಹೇಳ್ತಾ ಇದ್ದಾರೆ. 10 ವರ್ಷಗಳ ಅಂತ ಹೇಳಿ ನಾವು 2019ರಿಂದಲೇ ತೆಗೆದುಕೊಂಡ್ರೆ 6-7 ವರ್ಷಗಳ ಕಾಲ ನಡೆಯುತ್ತಿರುವಂಥ ಸಂಗತಿಗಳು, 2-3 ಯುದ್ಧಗಳು, ಜೊತೆಗೆ ಕೋವಿಡ್ ಕಾಲ, ಇವೆಲ್ಲವನ್ನು ನೋಡಿದ್ರೆ ಭಾರತ ಈ ಹಿಂದೆಯೂ ಕೂಡ 2019ರ ಹಿಂದೆ ಬಹಳ ಸುಸ್ಥಿತಿಯಲ್ಲಿತ್ತು ಅಂತ ನಾವು ಅಂದುಕೊಳ್ಬೋದಾ? ಏನಾದರೂ ರೀಸನ್ಗಳು ಇಟ್ಕೊಳ್ಬೋದಾ? ಇದು ಏನಾಗಿದೆ, ಈಗ ಪ್ರಧಾನಿ ಅವರು ಹೇಳ್ದಂಗೆ ಕೊರೋನಾ ಆಯ್ತು, ಅದರಿಂದ ಇಡೀ ವಿಶ್ವದ ಎಲ್ಲಾ ದೇಶಗಳು ಕೂಡ ಆರ್ಥಿಕ ಒಂದು ಹಿನ್ನಡೆ ಆಯ್ತು, ಒಂದು ರೀತಿಯ ನಲಿಗೆ ಹೋದಂತ ಪರಿಸ್ಥಿತಿ ಆಯ್ತು. ಅದಾದ್ಮೇಲೆ ವಿಶ್ವದ ದೊಡ್ಡ ದೇಶಗಳಲ್ಲಿ ಒಂದಾದಂತ ರಷ್ಯಾ ಯುದ್ಧ ಶುರುವಾಯ್ತು. ಅದಾದ್ಮೇಲೆ ಈಗ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಶುರುವಾಗಿದೆ. ಇವತ್ತಿನ ಒಂದು ಆರ್ಥಿಕ ಗ್ಲೋಬಲ್ ಒಂದು ಮಾರ್ಕೆಟ್ ಏನಿದೆ, ಅದು ಒಂದ್ ರೀತಿ ಒಂದರ ಮೇಲೆ ಒಂದು ಡಿಪೆಂಡೆಂಟ್ ಆಗಿರುವಂತ ವ್ಯವಸ್ಥೆ ಇದೆ. ಎಲ್ಲ ದೇಶಗಳು ಒಂದು ದೇಶದ ಮೇಲೆ ಅವಲಂಬಿತ ಆಗಿರೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಈ ತೈಲ ಅಂತ ಬಂದಾಗ, ಆಯಿಲ್ ಅಂತ ಬಂದಾಗ, ಇದು ಇರಾನ್ ಮೇಲೆ ಮತ್ತು ಇವತ್ತು ಇಸ್ರೇಲ್ ಯುದ್ಧ, ಅಮೆರಿಕ ಮಾಡ್ತಾ ಇರುವಂತ ಯುದ್ಧಗಳೇನಿದೆ, ಇದು ನೇರವಾಗಿ ಪರಿಣಾಮವನ್ನು ಬೀಳುತ್ತೆ. ಮತ್ತು ನಮ್ಮ ದೇಶ ಇದೆಯಲ್ಲ ಭಾರತ, ವಿಶ್ವದ ಅತಿ ದೊಡ್ಡ ದೇಶ, ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ದೇಶ ಆಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಕನ್ಸಂಪ್ಷನ್ ಆಗುವಂತದ್ದು, ಕನ್ಸ್ಯೂಮರ್ ಓರಿಯೆಂಟೆಡ್ ದೇಶ. ಹೀಗಾಗಿ ಎಲ್ಲಾ ದೇಶಗಳು ಕೂಡ ಭಾರತವನ್ನ ಒಂದು ದೊಡ್ಡ ಮಾರುಕಟ್ಟೆಯಾಗಿ ನೋಡುತ್ತೆ. ಇಲ್ಲಿ ಬಳಕೆದಾರರ ಸಂಖ್ಯೆ ಜಾಸ್ತಿ ಇದೆ. ಹೀಗಾಗಿ ಇದು ಒಂದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಈ ದೃಷ್ಟಿಯಿಂದ ಒಂದು ದೇಶದ ನೇತಾರ ಏನಿರ್ತಾರೆ, ಅವರು ಈ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ದೇಶದ ಜನರಿಗೆ ಒಂದು ಸರ್ ಸ್ವಾಗತ ಮಾಡೋಣ. ಸರ್, ನಾವೆಲ್ಲವನ್ನೂ ಕೂಡ ಒಪ್ಕೊಂಡಿದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆ ಕುಡಿದಿದ್ದೇವೆ. ತಟ್ಟೆ ಬಾರಿಸ್ಬೇಕಾ, ಜಾಗಟೆ ಬಾರಿಸ್ಬೇಕಾ, ಗಂಟೆ ಬಾರಿಸ್ಬೇಕಾ, ಏನು ಮಾಡ್ಬೇಕು ಹೇಳಿ, ದೀಪ ಹಚ್ಚಬೇಕಾ, ಎಲ್ಲವನ್ನೂ ಕೂಡ ಮಾಡಿದ್ದೇವೆ, ಇದನ್ನು ಕೂಡ ಮಾಡ್ತೇವೆ. ಬಟ್ ದೇಶ ನಮಗಾಗಿ ಏನು ಮಾಡಿದೆ ಅಂತಂದಾಗ ದೇಶ ಏನೆಲ್ಲ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗಿತ್ತು ಅದು ತೆಗೆದುಕೊಂಡಿಲ್ಲ ಅನ್ನೋದು ಕಾಣಿಸ್ತಾ ಇಲ್ವಾ ಇಲ್ಲಿ? ಅಲ್ಲ ನೋಡಿ, ಯಾರು ಕೂಡ ಈ ಯುದ್ಧಗಳು ಇಷ್ಟು ಸುದೀರ್ಘ ಅವಧಿಯಲ್ಲಿ ನಡೆಯುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಈ ಯುದ್ಧ ಬೇಗ ಮುಗಿಯುತ್ತೆ ಅನ್ಕೊಂಡಿದ್ರು. ಈಗ ನೋಡಿ, ರಷ್ಯಾ ಯುದ್ಧ ಮಾಡಕ್ ಶುರು ಮಾಡಿ ವರ್ಷಗಟ್ಲೆ ಆಯ್ತು, ಇನ್ನೂ ಅದಕ್ಕೊಂದು ಅಂತ್ಯ ಬಂದಿಲ್ಲ. ಅವಾಗ ದಾಳಿಗಳು ಆಗ್ತಾನೆ ಇದಾವೆ. ಈ ಯುದ್ಧ ಕೂಡ, ಮಧ್ಯಪ್ರಾಚ್ಯ ಯುದ್ಧ ಕೂಡ ಇಷ್ಟು ಸುದೀರ್ಘ ಅವಧಿಗೆ ಹೋಗುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಇವತ್ತು ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದಾಗ ಬೇಗನೆ ಮುಗಿದೋಯ್ತು. ಆ ತರ ಯುದ್ಧಗಳು ಬೇಗ ಮುಗಿದಾಗ ಮತ್ತೆ ಒಂದು ಉತ್ತಮ ವಾತಾವರಣ ತಿಳಿ ಆಯ್ತಂದ್ರೆ ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ವ್ಯವಹಾರಗಳು ಸಹಜ ಆದರೆ ಅದು ಆರ್ಥಿಕ ಯುದ್ಧಗಳು ನಡೆದಾಗ ಅದು ಸಹಜವಾಗಿನೇ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ. ಜಾಗತಿಕವಾಗಿ ನಡೆಯುವಂತ ಬದಲಾವಣೆಗಳನ್ನ ನಾವು ಕೂಡ ಒಪ್ಕೊಳ್ಬೇಕಾಗಿತ್ತೆ, ಭಾರತ ಹೊರತುಪಡಿಸಿಲ್ಲ. ಆದ್ರೆ ಬರೀ ಉಪದೇಶದ ಕಥೆಗಳಾಯ್ತಲ್ಲ ಅಂತ, ಉಪದೇಶ ಮಾಡುವ ಮಾತುಗಳೇ ಜಾಸ್ತಿ ಆಯ್ತಲ್ಲ ಅನ್ನೋದು ಇಲ್ಲ ಆಕ್ಷೇಪ ಅಂತ. ಅಲ್ಲ, ಭಾರತ ಒಂದು ರಾಷ್ಟ್ರವಾಗಿ ಒಂದು ಕೇಂದ್ರ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನ, ಸಾಕಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಆದ್ರೆ ಇದು ಬೇರೆ ದೇಶಗಳ ಮೇಲಿನ ಅವಲಂಬನೆ ಇದೆಲ್ಲ ಈ ವಿಷಯಗಳಲ್ಲಿ, ಇಂಧನ ಬಳಕೆ ವಿಷಯದಲ್ಲಿ. ಹೀಗಾಗಿ ಇದು ಸಹಜವಾಗಿನ ಒಂದು ಸಮಸ್ಯೆ ಆಗಿದೆ. ಅದಾದ್ರೂ ಕೂಡ ಭಾರತದಲ್ಲಿ ಈಗ ನೋಡಿ, ನಾವು ಸಣ್ಣ ಒಂದು ಉದಾಹರಣೆ ಕೊಡೋದಾದ್ರೆ, ಇವತ್ತು ಬೆಂಗಳೂರಿನಲ್ಲೇ ಎಷ್ಟೋ ಹೋಟೆಲ್ನವರು ಅವ್ರಿಗೆ ಕಮರ್ಷಿಯಲ್ ಸಿಲಿಂಡರ್ ಬಳಸೋದ್ರ ಜೊತೆಗೆ ಕಟ್ಟಿಗೆ ಒಲೆ ಕೂಡ ಶುರು ಮಾಡಿದ್ದಾರೆ. ನೀವು ಎಷ್ಟೋ ಹೋಟೆಲ್ಗಳಿಗೆ ಹೋಗಿ, ಅವ್ರಿಗೂ ಗೊತ್ತಾಗಿದೆ, ಅಯ್ಯೋ ಇದು ಮುಂದೆ ಸಮಸ್ಯೆ ಆಗುತ್ತೆ, ಯುದ್ಧ ಇದೆ ಅಂತ. ಹಾಗೆ ಜನರ ಸ್ಪಂದನೆ ಇಲ್ಲದೆ ಸಿಲಿಂಡರ್ ಸಿಗ್ತಾ ಇಲ್ಲ ಕಾರಣಕ್ಕಾಗಿ ಅವ್ರು ಶಿಫ್ಟ್ ಆಗ್ಬೇಕಾಯ್ತು, ಅನಿವಾರ್ಯ, ಬೇರೆ ಆಪ್ಷನ್ ಇರ್ಲಿಲ್ಲ ಅವ್ರಿಗೆ ಅಂತ. ಇದು ಏನಾಗಿದೆ, ಇದು ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡುವಂತದ್ದಾಗಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಹೀಗಾಗಿ ಇದಕ್ಕೆ ಅಲ್ಟರ್ನೇಟಿವ್. ಆಮೇಲೆ ನೋಡಿ, ಹಿಂದೆ ನಾವು ಒಂದು 60-70 ವರ್ಷ 100 ವರ್ಷ ಹಿಂದೆ ಹೋದ್ರೆ ನಾವು ಈ ಗ್ಯಾಸ್ ಸಿಲಿಂಡರ್ಗಳೇ ಇರ್ಲಿಲ್ಲ, ಎಲ್ಲ ಈ ಕಟ್ಟಿಗೆ ಒಲೆನ ಬಳಸ್ತಾ ಇದ್ವಿ. ನಗರ ಪ್ರದೇಶ ಇರ್ಬೋದು, ಹಳ್ಳಿಗಳಲ್ಲಿ ಎಲ್ಲಾ ಕಡೆ ಅದನ್ನೇ ಬಳಸ್ತಾ ಇದ್ವಿ. ಅನಿವಾರ್ಯ ಪರಿಸ್ಥಿತಿ ಬಂದಾಗ ನಾವು ಆ ಒಂದು ನಿರ್ಧಾರಗಳನ್ನ, ಅಂತ ಒಂದು ಪರಿಸ್ಥಿತಿಗೆ ಹೋಗ್ಬೇಕಾಗತ್ತೆ. ಇದು ಜಾಗತಿಕ ಒಂದು ಏನಂತಾರೆ ಗ್ಲೋಬಲ್ ಫೆನೋಮಿನಾ. ಇಂಥ ಸಂದರ್ಭಗಳಲ್ಲಿ ನಾವು ಒಬ್ಬ ಪ್ರಜೆಯಾಗಿ, ಒಬ್ಬ
ಇಡೀ ಜಾಗತಿಕ ಒಂದು ಪರಿಸ್ಥಿತಿಯನ್ನ ನೋಡ್ಕೊಂಡು ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಸರ್, ಹಳ್ಳಿಯಲ್ಲಿ ಆಡಳಿತ ತಮ್ಮ ಪಾಡಿಗೆ ಮಾಡುವಂತವ್ರಿಗೆ ತಾವು ಸ್ಪಂದನೆಯನ್ನ ಒಲೆ ಕೊಡ್ಬೇಕಾಗುತ್ತೆ. ಊದ್ಕೊಂಡು ಅಡುಗೆ ಮಾಡ್ಕೊಂಡು ಸೌದೆ ಬಳಸ್ಕೊಂಡು ತಮ್ಮ ಪಾಡಿಗೆ ತಾವಿದ್ರು ಆರಾಮಾಗಿ, ಅಯ್ಯೋ ನನ್ನ ತಾಯಿಂದ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಹೊಗೆ ತುಂಬಿಕೊಂಡಿದೆ ಅಂತ ಭ್ರಮೆ ಹುಟ್ಟಿಸಿ ಅವರನ್ನ ಶಿಫ್ಟ್ ಮಾಡಿಸಿದ್ದು ಯಾರು? ಈಗ ತಾಯಿಯ ಕಣ್ಣಲ್ಲಿ ನೀರು ಬರೋದು ಗೊತ್ತಾಗೋದಿಲ್ವಾ? ಹೊಗೆ ತುಂಬಿಕೊಳ್ಳೋದು ಗೊತ್ತಾಗೋದಿಲ್ವಾ? ಇನ್ಸಿಡೆಂಟ್ಸ್ ಇರುತ್ತೆ, ಸಮಸ್ಯೆಗಳಿರುತ್ತೆ. ಈಗ ಕಟ್ಟಿಗೆ ಒಲೆ ಪಾಪ ಅವರನ್ನ ಸೌದೆ ಒಲೆ ಬಳಸೋರನ್ನ ಬಿಡಿಸ್ಬಿಟ್ಟು ನೀವು ತಗೊಳ್ಳಿ ಏನೋ ಉಜ್ವಲ ಯೋಜನೆ ಅಂತೇಳಿ ಸಿಲಿಂಡರ್ ಕೊಟ್ಟು ಈಗ ಮತ್ ಕಿತ್ಕತ್ತೀನಿ ಅಂತ ಹೇಳಿದ್ರೆ ಅದು ಹೆಂಗ್ ಸಾಧ್ಯ? ದೇಶದ ಜನ ಇವ್ರು ಹೇಳ್ದಂಗೆ ಕುಣಿದು ಬಿಡ್ಬೇಕಾ? ಹೇಳಿದ ತಕ್ಷಣ ಅಡ್ಜಸ್ಟ್ ಆಗ್ಬಿಡ್ಬೇಕಾ? ಕೀ ಕೊಟ್ಟ ತಕ್ಷಣ ಗೊಂಬೆಗಳ ಇವರು? ನೋಡಿ, ಒಂದು ಕುಟುಂಬ ಇರುತ್ತೆ, ಒಂದು ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಬರುತ್ತೆ, ಅವಾಗ ಕುಟುಂಬದ ಸದಸ್ಯರು ಸ್ಪಂದಿಸಿದ್ರೆ ಮಾತ್ರ ಕುಟುಂಬದ ಯಜಮಾನ ಆ ಪರಿಸ್ಥಿತಿಯಿಂದ ಹೊರಗೆ ಬರ್ಬೋದು. ಇದು ತಾತ್ಕಾಲಿಕ ಸಮಸ್ಯೆ. ಈ ಜಾಗತಿಕ ಮಟ್ಟದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ನಮ್ಮ ಕೇಶವ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರೆ ಯಾವ ರೀತಿ ಆಗಿದೆ ಇವತ್ತು ಜಾಗತಿಕ ಪರಿಸ್ಥಿತಿ ಅಂತ. ಹೀಗಾಗಿ ಇದನ್ನ ನಾವು ಬೇರೆ ದೃಷ್ಟಿಕೋನದಿಂದ, ರಾಜಕೀಯ ದೃಷ್ಟಿಕೋನದಿಂದ ನೋಡ್ದೇನೆ ಇದು ಜಾಗತಿಕ ಒಂದು ಸಮಸ್ಯೆ ಆಗಿರೋದ್ರಿಂದ ನಮ್ಮ ದೇಶ ಕೂಡ, ಅದರಲ್ಲೂ ಭಾರತ, ನಾವು ಸ್ವದೇಶಿ ವಸ್ತುಗಳ ಬಳಕೆ ಇರಬಹುದು, ನಮ್ಮಲ್ಲಿರುವಂತ